ಫ್ರೆಂಡ್, ನಾಳೆಯಿಂದ ಭರ್ಜರಿ ಆರಂಭ ಆಗ್ತಾ ಇದೆ ಚಾಂಪಿಯನ್ ಟ್ರೋಫಿ. ಫ್ರೆಂಡ್, ಈ ಒಂದು ಚಾಂಪಿಯನ್ ಟ್ರೋಫಿಗೆ 8 ಟೀಮ್ಗಳು ಪೈಪೋಟಿ, ಅಂದರೆ ನಾಳೆಯಿಂದ ಪೈಪೋಟಿ ಕೊಡಲಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು 8 ಟೀಮ್ಗಳಲ್ಲಿ 2 ಗ್ರೂಪ್ ಮಾಡಿದೆ ಫ್ರೆಂಡ್. ಒಂದು ಎ ಆದರೆ ಇನ್ನೊಂದು ಬಿ ಮಾಡಿದೆ. ಹಾಗೆ ಎ ಗ್ರೂಪ್ನಲ್ಲಿ ಯಾವ ಒಂದು ದೇಶದ ಟೀಮ್ ಇದೆ ನೋಡೋದಾದರೆ, ಒಂದಿರೋದು ಇಂಡಿಯಾ, ಎರಡನೇರೋದು ಬಾಂಗ್ಲಾದೇಶ್, ಮೂರನೇರೋದು ನ್ಯೂಜಿಲೆಂಡ್, ನಾಲ್ಕನೇರೋದು ಬಾಂಗ್ಲಾದೇಶ್. ಹಾಗೆ ಈ ಒಂದು ಎ ಗ್ರೂಪ್ನಲ್ಲಿ ಇಷ್ಟು 4 ಟೀಮ್ ಆದರೆ, ಬಿ ಗ್ರೂಪ್ನಲ್ಲಿ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಸೌತ್ ಆಫ್ರಿಕಾ, ಅಫ್ಘಾನಿಸ್ತಾನ್ ಇದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಚಾಂಪಿಯನ್ ಟ್ರೋಫಿಗೆ ಫಸ್ಟ್ ಟೈಮ್ ಆಡ್ತಾ ಇದೆ ಅಫ್ಘಾನಿಸ್ತಾನ್ ಚಾಂಪಿಯನ್ ಟ್ರೋಫಿಗೆ ಫ್ರೆಂಡ್. ಯಾವತ್ತೂ ಕೂಡ ಆಡಿಲ್ಲ ಚಾಂಪಿಯನ್ ಟ್ರೋಫಿನ, ಇದೇ ಫಸ್ಟ್ ಟೈಮ್ ಆಡ್ತಾ ಇದೆ ಅಫ್ಘಾನಿಸ್ತಾನ್ ಫ್ರೆಂಡ್. ಟೋಟಲ್ ಆಗಿ ಈ ಒಂದು 8 ಟೀಮ್ಗಳಲ್ಲಿ ನಾಳಿಂದ 540 ನಡೀತಾ ಇದೆ. ಹಾಗೆ ಫಸ್ಟ್ ಮ್ಯಾಚ್ ಅಂದರೆ ಆರಂಭದ ಮ್ಯಾಚು ನ್ಯೂಜಿಲೆಂಡ್ ಹಾಗೆ ಪಾಕಿಸ್ತಾನ್ ನಡುವೆ ನಡೀತಾ ಫಸ್ಟ್ ಆರಂಭದ ಮ್ಯಾಚ್. ಈ ಒಂದು ಮ್ಯಾಚ್ ಕರಾಂಚಿಯಲ್ಲಿ ನಡೀತಾ ಇದೆ. ಹಾಗೆ ಇದು ಫೆಬ್ರವರಿ 19ಕ್ಕೆ ಫಸ್ಟ್ ಮ್ಯಾಚ್ ಆದರೆ, ಸೆಕೆಂಡ್ ಮ್ಯಾಚ್ ಫೆಬ್ರವರಿ 20ಕ್ಕೆ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ವಿರುದ್ಧ ನಡೀತಾ ಇದೆ. ಇದು ದುಬೈದಲ್ಲಿ ನಡೀತಾ ಇದೆ ಫ್ರೆಂಡ್, ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಹಾಗೆ ಈ ಒಂದು ಮ್ಯಾಚ್ ಸಮಯ ಅಂದರೆ ಈ ಒಂದು ಮ್ಯಾಚ್ ಆರಂಭ ಆಗೋದು 2:30ಕ್ಕೆ ಇಂಡಿಯನ್ ಟೈಮ್ ಪ್ರಕಾರ 2:30ಕ್ಕೆ ಈ ಒಂದು ಮ್ಯಾಚ್ ಆರಂಭ ಆಗ್ತಾ ಇದೆ. ಹಾಗೆ ಈ ಒಂದು ಮ್ಯಾಚ್ ನಿಮಗೆ ಲೈವ್ ಆಗಿ ಟಿವಿಯಲ್ಲಿ ಹಾಗೆ ಮೊಬೈಲ್ ಆ್ಯಪ್ನಲ್ಲಿ ಯಾವುದು ಆ್ಯಪ್ ಬರುತ್ತೆ, ಹಾಗೆ ಯಾವ ಒಂದು ಟಿ ವಿ ಚಾನಲ್ನಲ್ಲಿ ಬರುತ್ತೆ ನೋಡೋದಾದರೆ, ಫಸ್ಟ್ ಮೊಬೈಲಲ್ಲಿ ಬರೋದು ಆದರೆ ಮೊಬೈಲ್ ಆ್ಯಪ್ನಲ್ಲಿ ಬರುವುದು ಜಿಯೋ ಹಾಟ್ಸ್ಟಾರಲ್ಲಿ ನಿಮಗೆ ಫ್ರೀಯಾಗಿ ನೋಡೋಕ್ಕೆ ಸಿಗಲ್ಲ. ಇಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡು ನೀವು ನೋಡಬೇಕು ಫ್ರೆಂಡ್, ಅಂದರೆ ದುಡ್ಡು ಕಟ್ಟಿ ನೀವು ನೋಡಬೇಕು ಮೊಬೈಲ್ ಆ್ಯಪ್ನಲ್ಲಿ ಫ್ರೆಂಡ್. ಟೋಟಲ್ ಆಗಿ ಟಿ ವಿಲಿ ನೋಡ್ತೇನೆ ಅಂದರೆ ಟಾಸ್ ಸ್ಪೋರ್ಟ್ಸ್ನಲ್ಲಿ ಬರ್ತಾ ಇದೆ ಫ್ರೆಂಡ್. ಟಾಸ್ ಸ್ಪೋರ್ಟ್ಸ್ನಲ್ಲಿ ಎಲ್ಲ ಮ್ಯಾಚು ಕೂಡ ನೋಡೋಕ್ಕೆ ಸಿಗುತ್ತೆ. ಹಾಗೆ ಈ ಒಂದು ಚಾಂಪಿಯನ್ ಟ್ರೋಫಿಯ ಫೈನಲ್ ಅಂದರೆ ಮಾರ್ಚ್ 9ಕ್ಕೆ ಫೈನಲ್. ಇದು ದುಬೈನಲ್ಲೂ ಕೂಡ ನಡೆಯುವುದು, ರಾಂಚಿಯಲ್ಲಿ ಕೂಡ ನಡೆಯುವುದು. ಅಂದರೆ ಈ ಒಂದು 2 ಸ್ಟೇಡಿಯಂನಲ್ಲಿ ಕೂಡ ಯಾವುದೋ ಒಂದು ಸ್ಟೇಡಿಯಂನಲ್ಲಿ ನಡೆಯುವುದು. ಡಿಫೆಂಡ್ ಏನಪ್ಪ ಅಂದರೆ, ಇಂಡಿಯಾ ಏನಾದರೂ ಫೈನಲ್ ಬಂದರೆ ಇದು ದುಬೈಗೆ ಶಿಫ್ಟ್ ಆಗುತ್ತೆ ಫ್ರೆಂಡ್. ಟೋಟಲ್ ಆಗಿ ನಾಳೆಯಿಂದ 8 ಟೀಮ್ ಪೈಪೋಟಿ ಕೊಡ್ತಾ ಇದೆ. ಈಗ 8 ಟೀಮ್ನಲ್ಲಿ ಟೋಟಲ್ ಆಗಿ ಅಫ್ಘಾನಿಸ್ತಾನ ಸ್ವಲ್ಪ ವೀಕ್ ಆದರೆ, ಕೆಲವಷ್ಟು ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಸ್ವಲ್ಪ ಹೊರಸ್ಪಡಿಸಿದರೆ ಇನ್ನು ಎಲ್ಲ ಟೀಮ್ಗಳು ಫೈಟ್ ಇದೆ ಫ್ರೆಂಡ್. 6 ಟೀಮ್ಗಳು ಫುಲ್ ಪವರ್ಫುಲ್ ಆದೆ. 2 ಟೀಮ್ಗಳು ಅಫ್ಘಾನಿಸ್ತಾನ್ ಹಾಗೆ ಬಾಂಗ್ಲಾದೇಶ್ ಸ್ವಲ್ಪ ಲೋ ಇದೆ. ಹಾಗೆ ಈ ಒಂದು ಅಫ್ಘಾನಿಸ್ತಾನ ಇರುವಂಥ ಜಾಗ ಶ್ರೀಲಂಕಾಕ್ಕೆ ಬರ್ತಿತ್ತು, ಆದರೆ ಶ್ರೀಲಂಕಾ ಈ ಸಲ ಆ ಒಂದು ಸ್ಥಾನನ ತುಂಬಿಕೊಳ್ಳೋಕ್ಕೆ ಆಗಲಿಲ್ಲ. ಯಾಕಪ್ಪ ಅಂದರೆ ಇದು ICC ವರ್ಲ್ಡ್ ಕಪ್ನಲ್ಲಿ ಅವರು ಈ ಒಂದು ಕ್ವಾಲಿಫರ್ ಆಗಲಿ ಉದ್ದೇಶಕ್ಕೆ ಹಾಗೆ ಲೀಗ್ನಲ್ಲಿ ಹೊರಗೆ ಬಿದ್ದಿದ್ದಕ್ಕೆ ಈಗ ಅಫ್ಘಾನಿಸ್ತಾನ್ ಬಂದಿದೆ ಫ್ರೆಂಡ್. ಅಫ್ಘಾನಿಸ್ತಾನ ಚೆನ್ನಾಗಿ ಪ್ರದರ್ಶನ ಕೊಟ್ಟಿದ್ದು ICC ವರ್ಲ್ಡ್ ಕಪ್ನಲ್ಲಿ. ಹಾಗಾಗಿ ಇಲ್ಲಿ ಕೂಡ 8 ಅಂದರೆ ಅಲ್ಲಿ ಕ್ವಾರ್ಟರ್ಫೈನಲ್ ಆಡ್ತಾರಲ್ಲ, 8 ಟೀಮ್ ಇರುತ್ತೆ ಕ್ವಾರ್ಟರ್ಫೈನಲ್ ಆಡಬೇಕಂದ್ರೆ. ಆ 8 ಟೀಮ್ಗಳು ಇಲ್ಲಿದೆ ಚಾಂಪಿಯನ್ ಅದಕ್ಕೆ. ಇದು ಮಿನಿ ವರ್ಲ್ಡ್ ಕಪ್ ಅಂತಲೇ ಖ್ಯಾತಿ ಪಡೆದಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಚಾಂಪಿಯನ್ ಟ್ರೋಫಿನ ನಾಳೆಯಿಂದ ಎಲ್ಲರೂ ಕೂಡ ಕಣ್ ತುಂಬಿಕೊಳ್ಳಿ. ಇದು ಕ್ರಿಕೆಟ್ನ ಜಾತ್ರೆ, ಅಂದರೆ 5 ವರ್ಷಕ್ಕೊಂದ್ಸಲ ನಾವು ಜಾತ್ರೆ ಮಾಡ್ತೀವಲ್ಲ, ಆ ರೀತಿ ಈ ಒಂದು ಟೂರ್ನಮೆಂಟ್ ನಾಳಿಂದ ಸ್ಟಾರ್ಟ್ ಆಗ್ತದೆ. ನೋಡಿ, ಎಲ್ಲರೂ ಕೂಡ ಎಂಜಾಯ್ ಮಾಡಿ ಅಂತ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ, ನೋಡೋಲ್ಲ, ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ಈ ಒಂದು ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಷಯ ಬಾಯ್.